ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಬನ್ನಿ, ಇವತ್ತು ಸ್ಪೆಷಲಾಗಿ ಯುನಿಕ್ಕಾಗಿ 1 kg ಹಾಫ್ ಕೇಕ್ ವಿತ್ ಟೆಡ್ಡಿ ಬಿಯರ್ ಹೇಗೆ ಮಾಡೋದು ಅಂತ ನೋಡೋಣ. ಫುಲ್ ವಿಡಿಯೋ ತೋರಿಸ್ತೀನಿ, ನೀವು ಯಾವುದೇ ಥರ ಸ್ಕಿಪ್ ಮಾಡದೆ ನೋಡೋಕ್ಕೆ ಬೇಕು. ಫಸ್ಟ್ ಟೈಮ್ ವಿಡಿಯೋ ಅಂತ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ನೋಡಿ, 1 kg ಮೋಲ್ಡ್ ತೊಗೊಟ್ಟು ವೆನಿಲಾ ಫ್ಲೇವರಿಂದ ಕಟ್ ಮಾಡಿ ಸೆಂಟ್ರಿಗೆ ವೆನಿಲಾ ಕ್ರಷ್ ಹಾಕಿ ವಿತ್ ಚೋಕೋ ಚಿಪ್ಸ್ ಆ್ಯಡ್ ಮಾಡಿ ಅದನ್ನು ರೆಡಿ ಮಾಡಿಟ್ಟು ಮತ್ತು ಸೆಂಟ್ರಿಗೆ ಕಟ್ ಮಾಡಿ ಹಾಫ್ ಕೇಕ್ ಆಗಿರೋದ್ರಿಂದ ಇದನ್ನು ಮತ್ತೆ ಇದಕ್ಕೆ ಕ್ರೀಮ್ ಹಾಕಿ ಅದಕ್ಕೆ ಸೇಮ್ ಕ್ರಷ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ ಫ್ಲೇವರ್. ಈಗ ಒಂದು ಸೈಡ್ ಕಟ್ ಮಾಡಿ ನೋಡಿ ಹಾಫ್ ಆಯಿತು. ಈಗ ಅದನ್ನು ಫುಲ್ ಕ್ಲಿಯರಾಗಿ ಒಂದೇ ಸಮಾಗಿ ಕಿತ್ಬಿಟ್ಟು ಒಂದು ಲೆವೆಲ್ ಮಾಡಿದರೆ ನೆಕ್ಸ್ಟ್ ನಮಗೆ ಐಸಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಈಗ ನೋಡಿ ಹಾಫ್ ಕೇಕ್ ಕಟ್ ಮಾಡಿ ಎಲ್ಲ ರೆಡಿ ಆಯಿತು. ಬನ್ನಿ ಈಗ ಐಸಿಂಗ್ ಮಾಡೋದು ಹೇಗೆ, ಗೋಲ್ಡ್ ಕಲರ್ ಬರುತ್ತೆ ಇದು. ನೋಡಿ ಗೋಲ್ಡ್ ಕಲರ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫುಲ್ ವೈಟ್ ಕಲರಲ್ಲಿ ಎಲ್ಲ ವೈಟ್ ಕ್ರೀಮಲ್ಲಿ ಐಸಿಂಗ್ ಮಾಡಿಬಿಟ್ಟು ಈಗೆಲ್ಲ ಹಾಫ್ ಕೇಕೆಲ್ಲ ತುಂಬ ಭಾಳ ಟ್ರೆಂಡಿಂಗ್ ಇದೆ. 6 ಮಂತ್ ಬರ್ತಡೇ ತುಂಬ ಕೇಕ್ ಸೇಲ್ ಆಗ್ತದೆ. ಫಸ್ಟ್ ಬರ್ತಡೇ ಮಾಡೋದೇ ಕಷ್ಟ ಆಗಿತ್ತು. ಈಗ ಹಾಫ್ ಬರ್ತಡೇ, ಫಸ್ಟ್ ಮಂತ್ ಬರ್ತಡೇ, 6 ಮಂತ್, 3 ಮಂತ್ ಬರ್ತಡೇ, ತುಂಬ ಕೇಕ್ಸ್ ಇದೆ. ವೆರೈಟಿ ಎಲ್ಲ ಕೇಕಿಗೆ ಆಗ್ತದೆ. ಟ್ರೆಂಡಿಂಗ್ ಜೆನ್ಜಿ ಕಿಡ್ಸಿಗೆ ತುಂಬ ಸ್ಪೆಷಲ್ ಕೇಕ್. ಈಗ ಫಸ್ಟ್ ಬರ್ತಡೇ, ಹಾಫ್ ಬರ್ತಡೇ, ಫಸ್ಟ್ ಬರ್ತಡೇಗಿಂತ ಹಾಫ್ ಬರ್ತಡೇ ಜಾಸ್ತಿ ಕೇಕ್ ಸೇಲ್ ಆಗ್ತದೆ. ಈಗ ಟೆಡ್ಡಿ ಬೇರ್ ಈಗ ಫುಲ್ ವೈಟ್ ಐಸಿಂಗಲ್ಲಿ ಎಲ್ಲ ಮಾಡಿಬಿಟ್ಟು ಈಗ ವಿತ್ ಗೋಲ್ಡ್ ಕಲರ್ ಹೇಗೆ ಮಾಡೋದು ಅಂತ ಬೇಕಾದ್ರೆ ನೆಕ್ಸ್ಟ್ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡ್ತಿರ್ತೇನೆ. ಸಿಂಪಲ್ಲಾಗಿ ಗೋಲ್ಡ್ ಕಲರ್ ಮಾಡೋದು, ಜಾಸ್ತಿ ಯಾವುದು ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ಅದಕ್ಕೆ. ಈಗ ಫುಲ್ ಹಾಕ್ಬಿಟ್ಟು ಕಾರ್ಡ್ ಸಮೇತ ಫುಲ್ ಸ್ವಲ್ಪ ಹಾಕಿದ್ರಿಂದ ನೋಡೋಕ್ಕೆ ಲುಕ್ ಆಗುತ್ತೆ ಮತ್ತು ಹೈಲೈಟಾಗಿ ಕಾಣುತ್ತೆ. ಫುಲ್ ಗೋಲ್ಡ್ ಕಲರ್ ಐಸಿಂಗ್ ಮಾಡಿದರೆ ಚೆನ್ನಾಗಿ ಕಾಣಲ್ಲ, ನೋಡೋಕ್ಕೆ ಡಿಫ್ರೆಂಟ್ ಲುಕ್ ಕಾಣುತ್ತೆ. ಹಾಗಾಗಿ ನೋಡಿ ಫುಲ್ ಗೋಲ್ಡಲ್ಲೆಲ್ಲ ಐಸಿಂಗ್ ಮಾಡಿ ಫುಲ್ ಮುಗಿಸಿದ್ದೀನಿ. ಈಗ ಮತ್ತೆ ಕೆಳಗಡೆ ಫುಲ್ ಫಿನಿಶಿಂಗ್ ಆಗಿ ಬೇಸಿಗೆ ವೈಟ್ ಕ್ರೀಮಲ್ಲಿ ಹಾಕಿದ್ಮೇಲೆ ಲುಕ್ಕಾಗಿ ಗೋಲ್ಡ್ ವೈಟು ನೋಡೋಕ್ಕೆ ಕಾಂಬಿನೇಷನ್ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಫುಲ್ಲು ಗೋಲ್ಡ್ ವೈಟ್ ಆಗಿರೋದ್ರಿಂದ ಈಗ ಅದಕ್ಕೆ ಫುಲ್ಲು ಕ್ಲೀನು ಐಸಿಂಗ್ ಮಾಡಬೇಕು. ವೈಟ್ ಕ್ರೀಮ್ ಲೂಸ್ ಮಾಡ್ಕೊಂಡು ಫುಲ್ ಇದು ಮಾಡಿದಾಗ ಡಿಫ್ರೆಂಟ್ ಕಾಣುತ್ತೆ. ನೋಡಿ ಟೆಡ್ಡಿ ಬೇರು, ಕ್ಲೌಡು, ಸ್ಟಾರು ಎಲ್ಲ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬೇಕಂದ್ರೆ ನೆಕ್ಸ್ಟ್ ಅದು ಫುಲ್ ವೀಡಿಯೋ ತೋರಿಸ್ತೇನೆ. ಅರ್ಜೆಂಟ್ ಆರ್ಡ್ರದಿಂದ ಮುಂಚೆ ವೀಡಿಯೋ ಮಾಡಿಲ್ಲ. 2 ಟೆಡ್ಡಿ ಬೇರು, ಒಂದು ಮೇಲೆ ಒಂದು ಕೆಳಗಡೆ ಇರಬೇಕು, ಒಂದು ಟಾಪಲ್ಲಿ ಒಂದು ಚಿಕ್ಕದು ಹೇಗಿದೆ ಕಮೆಂಟ್ ಮಾಡಿ. ಸಿಂಪಲ್ಲಾಗಿ ಮಾಡ್ಬೋದು, ಜಾಸ್ತಿ ರಿಸ್ಕ್ ಏನು ತೊಗೊಂಡಿಲ್ಲ. ಅರ್ಜೆಂಟ್ ಆರ್ಡ್ರಿಂದ ಅರ್ಜೆಂಟ್ ಮಾಡಿಟ್ಟಿದ್ದೀನಿ. ಹಾಫ್ ವೇ 2 ಅನ್ನಲ್ಲ, ಹಾಗಾಗಿ ಒಂದು ಏಣಿ ಸಹ ಬಂದಿದೆ ರ್ಯಾಡರ್ ಮತ್ತು ದೊಡ್ಡ ಸ್ಟಾರಲ್ಲಿ ಹಾಫ್ ವೇ 2 ಅಂತ ಹಾಕಿದ್ದೀನಿ. ಮತ್ತು ಮೋಡಗಳು ಕ್ಲೌಡ್ ಅದನ್ನೊಂದು ಸಹ 5-6 ಬ್ಯಾಕ್ ಸೈಡಲ್ಲಿ ಹಾಕಿದರೆ ನೋಡೋಕ್ಕೆ ಡಿಫ್ರೆಂಟಾಗಿ ಲುಕ್ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಬಾಲ್ಸ್ ಇಟ್ಟಿದ್ದೀನಿ. ಜಸ್ಟ್ ಕರೆಂಟ್ ಹೋಗ್ಬಿಡ್ತು. ಬಾಲ್ಸ್ ಹಾಕಿದೆ ವಿತ್ ಗೋಲ್ಡ್ ಸ್ಟಾರ್ ಹಾಕಿದೆ. ಗೋಲ್ಡ್ ಸ್ಟಾರು ಮತ್ತು ವೈಟ್ ಸ್ಟಾರ್ಗಳನ್ನು ಹಾಕ್ತೇನೆ. ನೋಡಿ ಈಗ ಫೈನಲಿ ಲುಕ್ ಡಿಫ್ರೆಂಟಾಗಿ ಮುಗಿಯೋಕ್ಕೆ ಬಂತು. ಸಿಂಪಲಾಗಿರುತ್ತೆ ಮತ್ತು ವಿತ್ ವೈಟ್ ಬಾಲ್ಸ್ ಆ್ಯಡ್ ಮಾಡಿ ಸಿಂಪಲ್ ಬ್ಯಾಕ್ ಸೈಡ್ ಸಹ ಎಲ್ಲ ಆ್ಯಡ್ ಮಾಡಿ ಮುಗಿಸಿದ್ದೀನಿ. ಜಸ್ಟ್ ನೋಡಿ ಹೇಗೆ ಕಾಣ್ತದೆ ನೋಡಲಿಕ್ಕೆ. ಈಗ ಫೈನಲಿ ಲುಕ್ ರೆಡಿ ಆಯಿತು. ಹಾಫ್ ಬರ್ತಡೇ, ಹಾಫ್ ವೇ 2 ಸಿಂಪಲ್ಲಾಗಿದೆ. ಹೇಗಿದೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹೀಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು. ಬಾಯ್, ಕಮಿಂಗ್ ಸೂನ್.